ಸತತ ರಜೆಗಳ ಬೆನ್ನಲ್ಲೇ ಬಳ್ಳಾರಿ ಜಿಲ್ಲೆಗೂ ಕೂಡ ಪ್ರವಾಸಿಗರು ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸ್ತಾ ಇದ್ದಾರೆ. ಹೊಸ ವರ್ಷಾಚರಣೆಗೆ ಹೊಸಪೇಟೆಗೆ ಬರ್ತಾ ಇದ್ದಾರೆ ಜನ. ಹೋಮ್ ಸ್ಟೇ, ರೆಸಾರ್ಟ್ಗಳೆಲ್ಲವೂ ಕೂಡ ಫುಲ್. ಹೇಳಿಕೆಳಿ ಕ್ರಿಸ್ಮಸ್ ರಜೆಯಿಂದ ಆರಂಭವಾಗಿ ಹೊಸ ವರ್ಷದವರೆಗೂ ಕೂಡ ಎಲ್ಲ ಕಡೆಗಳಲ್ಲೂ ಕೂಡ ಹೌಸ್ಫುಲ್. ಹೀಗಾಗಿ ಹೋಮ್ ಸ್ಟೇಗಳಿಗೆ, ರೆಸಾರ್ಟ್ಗಳಿಗೆ ಎಲ್ಲದ ಡಿಮ್ಯಾಂಡ್ ಶುರುವಾಗಿದೆ. ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ ಹೊಸಪೇಟೆ ನಗರ. ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ ಹೆಚ್ಚಿನ ಪ್ರವಾಸಿಗರು. ಲಾಡ್ಜ್ಗಳ ದರಗಳ ಪಟ್ಟಿ ನೋಡಿದ್ರೆ 3 ಪಟ್ಟು ಜಾಸ್ತಿ ಆಗಿದೆ. ಹಂಪಿ, ಅಂಜನಾದ್ರಿ, ತುಂಗಭದ್ರಾ ಜಲಾಶಯ, ಪ್ರಾಣಿ ಸಂಗ್ರಹಾಲಯ, ದರೋಜಿ, ಕರಡಿಧಾಮ ಹೀಗೆ ಅನೇಕ ಪ್ರವಾಸಿ ಸ್ಥಳಗಳು ಫುಲ್ ಆಗಿದ್ದಾವೆ. ಸೊ ಹೀಗಾಗಿ ಬಂದರೆ ಹಂಪೆ ನೋಡಲಿಕ್ಕೆ ಬಿಡಿ, ಹಂಪೆ ನೋಡಬೇಕು ಅಂತ ಹೇಳಿದರೆ ಕನಿಷ್ಠ 1 ತಿಂಗಳಾದರೂ ಬೇಕು. ಬಟ್ ಒಂದು ದಿನದಲ್ಲಿ ಆಗೋದಿಲ್ಲ. ಮೇಲ್ನೋಟಕ್ಕೆ ಬಂದು ವಿಹರಿಸಿ ಹೋಗುವಂಥದ್ದಿದೆ. ಸೊ ಹೀಗಾಗಿ ಹಂಪೆ ನೋಡಲಿಕ್ಕೆ, ತುಂಗಭದ್ರಾ ಜಲಾಶಯ ನೋಡಲಿಕ್ಕೆ, ದರೋಜಿ, ಕರಡಿಧಾಮ ನೋಡಲಿಕ್ಕೆ, ಹೀಗೆ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಜನ. ಹೀಗಾಗಿ ಅಲ್ಲಿ ಸ್ಟೇ ಮಾಡಬೇಕಲ್ವಾ. ಹೀಗಾಗಿ ಹೋಟೆಲ್ಗಳು, ರೆಸಾರ್ಟ್ಗಳು, ಹೋಮ್ ಸ್ಟೇಗಳು ಫುಲ್ ಆಗಿದ್ದಾವೆ. ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಬಹುತೇಕ ಯಾಕಂತ ಹೇಳಿದ್ರೆ ಕ್ರಿಸ್ಮಸ್ ರಜೆಗಳಿದ್ದಾವೆ, ಹೊಸ ವರ್ಷಾಚರಣೆಯ ಸಂಭ್ರಮ ಕೂಡ ಇದೆ. ಹೀಗಾಗಿ ಹೇಗಿದೆ ಹೊಸಪೇಟೆ, ಹಂಪೆ? ಖಂಡಿತವಾಗ್ಲೂ ದರ್ಶತ್, ಏನಂದ್ರೆ ಸತತವಾದಂತಹ ರಜೆಗಳು ಕೂಡ ಇದೆ. ಈಗಾಗಲೇ ಹೊಸ ವರ್ಷ ಕೂಡ ಇದೆ. ಈಗ ಹೊಸ ವರ್ಷವನ್ನ ಸ್ವಾಗತ ಮಾಡ್ಬೇಕಂತ ಹೇಳ್ಬಿಟ್ಟು ಮತ್ತು ಕುಟುಂಬಸ್ಥರ ಜೊತೆಗೆ ಹೊಸಪೇಟೆಗೆ ಕೂಡ ಸಾಕಷ್ಟು ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ. ಕಳೆದ 1-2-3 ತಿಂಗಳ ಹಿಂದ್ಗಡೆ ನೋಡ್ತಾ ಹೋದ್ರೆ ಸಾಕಷ್ಟು ಪ್ರವಾಸಿಗರೇ ಇಲ್ಲದೆ ಇರುವ ರೀತಿಯಲ್ಲಿ ಹಂಪಿ ಕೂಡ ಬನ್ಗುಡ್ತಾ ಇತ್ತು. ಖಾಲಿಯಾಗಿ ಇದ್ದಂತ ಪ್ರತ್ಯಕ್ಷ ಕೂಡ ವರದಿಗಳು ಕೂಡ ಇತ್ತು. ಹೀಗಾಗಿ ಈಗ ಒಂದು ಕಡೆ ನಿರಂತರ ರಜೆ ಇರೋದ್ರಿಂದಾಗಿ ಹೋಮ್ ಸ್ಟೇ ಆಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು ಸಾಕಷ್ಟು ಫುಲ್ ಆಗಿದೆ. ಹೀಗಾಗಿ ಡಿಮ್ಯಾಂಡ್ಗಳು ಕೂಡ ಸಾಕಷ್ಟು ಕೇಳಿ ಬರ್ತಾ ಇದೆ. ಅದರಲ್ಲೂ AC ರೂಮ್ಗೆ 6,500 ರೂಪಾಯಿಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ನಾನ್ AC ರೂಮ್ಗೆ 6,000 ಮಾಡ್ತಾ ಇದ್ದಾರೆ. ಹೀಗಾಗಿ ಅಮೌಂಟ್ ಕೂಡ ಹೆಚ್ಚಾಗ್ತಾ ಇದೆ. ಕಳೆದ 3 ದಿನಗಳಿಂದ ಸಾಕಷ್ಟು ದುಪ್ಪಟ್ಟು ಹಣವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಂದಂತಹ ಪ್ರವಾಸಿಗರು ಕೂಡ ಹೇಳ್ತಾ ಇದ್ದಾರೆ. ಒಂದು ಕಡೆ ಕ್ರಿಸ್ಮಸ್ ಕೂಡ ಇತ್ತು. ಈಗ ಡಿಸೆಂಬರ್ 31 ಏನಿರುತ್ತೆ ಅವತ್ತು ಕೂಡ ರಜೆ ಇದೆ. ಜೊತೆಗೆ ಫ್ಯಾಮಿಲಿ ಜೊತೆಗೆ ಬಂದು ಈ ವರ್ಷ ಹೊಸ ವರ್ಷವನ್ನ ಹಂಪಿಯಲ್ಲೇ ಆಚರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರವಾಸಿಗರು ಕೂಡ ಏನ್ ಬರ್ತಾ ಇದ್ರು. ದಿಢೀರ್ ಅಂತ ಹೇಳಿ ಬಂದಂತ ಏನು ಸತತ ರಜೆದಿಂದ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಗಿದ್ದಕ್ಕಾಗಿ ಈಗಾಗಲೇ ಅಲ್ಲಿ ಕೆಲವೊಂದಿಷ್ಟು ರೂಮ್ಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರವಾಸಿಗರು ವಾಪಸ್ ಆಗ್ತಾ ಇರುವಂತ ಉದಾಹರಣೆ ಕೂಡ ಇದೆ. ಇನ್ನು ಇಲ್ಲಿ ಹಂಪಿಗೆ ಅತಿ ಹೆಚ್ಚಾಗಿ ಬರೋದು ವಿದೇಶಿಗರು ಮತ್ತು ಅಂದ್ರೆ ಬಳ್ಳಾರಿ ಈ ಭಾಗದಲ್ಲಿ ಆಂಧ್ರ ಪ್ರದೇಶ ಇರೋದ್ರಿಂದಾಗಿ ಅವರು ಪ್ರವಾಸಿಗರು ಕೂಡ ಹೆಚ್ಚಾಗ್ತಾರೆ. ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಸೇರಿದಂತೆ ಸಾಕಷ್ಟು ಪ್ರವಾಸಿಗರ ಸಂಖ್ಯೆ ಕೂಡ ಈಗ ಹರಿದು ಬರ್ತಾ ಇದೆ. ಇನ್ನು ಅದೇ ಹಂಪಿ ಜೊತೆಗೆ ಪಕ್ಕದಲ್ಲಿ ಕೊಪ್ಪಳದ ಅಂಜನಾದ್ರಿ ಆಗಿರ್ಬೋದು ಮತ್ತು ಈಗ ತುಂಗಭದ್ರಾ ಜಲಾಶಯ ಇರ್ಬೋದು, ಇವನ್ನೆಲ್ಲ ಪಕ್ಷಿ ದರೋಜಿ, ಕರಡಿಧಾಮ ಆಗಿರ್ಬೋದು, ಇವನ್ನೆಲ್ಲ ನೋಡ್ಲಿಕ್ಕೆ ಪ್ರವಾಸಿಗರ ಸಂಖ್ಯೆ ಕೂಡ ಈಗಾಗಲೇ ಬರ್ತಾ ಇತ್ತು. ಆದ್ರೆ ಈಗ ಕಳೆದ ಒಂದಿಷ್ಟು ತಿಂಗಳಿಂದ ನೋಡಿದ್ರೆ ಸಾಕಷ್ಟು ಬಿಕ್ಕು ಅಂತ ಇದ್ದಂತ ಏನು ಹಂಪಿ ಏನಿತ್ತು, ಪ್ರವಾಸಿ ಸ್ಥಳಗಳೇನಿದ್ದು ಈಗಾಗಲೇ ತುಂಬಿ ತುಳುಕ್ತಾ ಇದೆ. ಬಂದಂತ ಪ್ರವಾಸಿಗರಿಗೆ ಸದ್ಯ ರೂಮು, ಲಾಡ್ಜ್ಗಳು ಯಾವ್ದು ಸಿಗ್ತಾ ಇಲ್ವಂತ ಕೂಡ ಇದೆ. ಮತ್ತು ಬಂದಂತ ಪ್ರವಾಸಿಗರ ಸಂಖ್ಯೆಗೆ ಸಾಕಷ್ಟು ಪ್ರವಾಸಿಗರು ಅಲ್ಲಿ ವ್ಯಾಪಾರಸ್ಥರು ಕೂಡ ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ದರ್ಶರಥ್, ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.